ಟಿವಿಕೆ ಪಕ್ಷದ ವಿಜಯ್ ಸರ್ಕಾರಕ್ಕೆ ವಿಸಿಕೆ ಮತ್ತು ಎಡಪಕ್ಷಗಳ ಬೆಂಬಲ ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ ಟಿವಿಕೆ ಮುಖ್ಯಸ್ಥ ವಿಜಯ್. ವಿಸಿಕೆ ಮತ್ತು ಎಡಪಕ್ಷಗಳ ನಾಯಕರು ವಿಜಯ್ಗೆ ಬೆಂಬಲ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನ ವಿಸಿಕೆ ಮತ್ತು ಎಡಪಕ್ಷಗಳು ಅಂದ್ರೆ ಸಿಪಿಐ ಸಿಪಿಐಎಂ ತಮ್ಮ ನಿರ್ಧಾರ ಪ್ರಕಟಿಸುತ್ತಾರೆ. ನಿರ್ಧಾರಕ್ಕೆ ವಿಸಿಕೆ ಮತ್ತು ಎಡಪಕ್ಷಗಳು ಸಭೆ ನಡೆಸಿದ್ದು ತಮಿಳುನಾಡಲ್ಲಿ ಎರಡೆರಡು ಸ್ಥಾನ, ಒಂದು ವಿಸಿಕೆ 2 ಸ್ಥಾನ, ಸಿಪಿಐ 2, ಸಿಪಿಐಎಂ 2 ಸ್ಥಾನಗಳನ್ನು ಗೆದ್ದಿದೆ. ಇನ್ನು ಕಾಂಗ್ರೆಸ್, ವಿಸಿಕೆ, ಸಿಪಿಐ, ಸಿಪಿಐಎಂ ನಿಂದ ವಿಜಯ್ಗೆ ಬೆಂಬಲ ಈಗಾಗಲೇ ನೀಡಲಾಗಿದೆ. ಆದರೆ ಸಹಿಯ ಮೂಲಕ ಬೆಂಬಲ ಇನ್ನೂ ಆಗಿರಲಿಲ್ಲ. ನಿನ್ನೆಯವರೆಗೆ 118 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ವಿಜಯ್. ರಾಜ್ಯಪಾಲರು ಒಪ್ಪಿದ್ರೆ ನಾಳೆನೆ ವಿಜಯ್ ಪ್ರಮಾಣ ವಚನ ಸಾಧ್ಯತೆ. ಈಗಾಗಲೇ 2 ಬಾರಿ ವಿಜಯ್ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚಿಸೋದಕ್ಕೆ ಆಹ್ವಾನಿಸಿ ಅಂತ ಮನವಿ ಮಾಡಿದ್ರು. ಆದ್ರೆ ರಾಜ್ಯಪಾಲರು ನಿಮ್ಮ ಬಹುಮತ ತಿಳಿಸಿ, ನನಗೆ ಸಹಿ ಇರುವ ಪತ್ರ ತೆಗೆದುಕೊಂಡು ಬನ್ನಿ, ನಿಮಗೆ ಬಹುಮತ ಇದೆ ಅನ್ನೋದನ್ನ ತೋರಿಸಿ ಸರ್ಕಾರ ರಚನೆಗೆ ಅವಕಾಶ ನೀಡಲಾಗುತ್ತೆ ಅಂತ ಹೇಳಿದ್ರು. ಒಂದು ಸಲ ಸರ್ಕಾರ ರಚನೆಗೆ ಅವಕಾಶ ಕೊಡಿ, ನಂತರ ಬಹುಮತ ನಾನು ಸಾಬೀತುಪಡಿಸ್ತೀನಿ ಅಂದ್ರು ರಾಜ್ಯಪಾಲರು. ಇಲ್ಲ, ಬಹುಮತದ ಜೊತೆಗೆ ಬನ್ನಿ ಅಂತ ರಾಜ್ಯಪಾಲರು ಹೇಳಿ ಕಳಿಸಿದ್ರು. ಈಗ ವಿಜಯ್ 3ನೇ ಬಾರಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ವಿಸಿಕೆ, ಸಿಪಿಐ, ಸಿಪಿಐಎಂ ಮೌಖಿಕವಾಗಿ ಹೌದು ನಾವು ಬೆಂಬಲ ಕೊಡ್ತೀವಿ ಅಂದ್ರು. ಆದ್ರೆ ಅದನ್ನ ರಿಟರ್ನ್ ನಲ್ಲಿ ಕೊಡಿ ಅಂದಾಗ ಯೋಚಿಸೋದಕ್ಕೆ ಶುರು ಮಾಡಿದ್ರು. ವಿಸಿಕೆ, ಸಿಪಿಐ, ಸಿಪಿಐಎಂ ತಲಾ 2 ಅಂದ್ರೆ 3 ಪಕ್ಷಗಳು ಸೇರಿ 6, ಕಾಂಗ್ರೆಸ್ 5. ಕಾಂಗ್ರೆಸ್, ವಿಸಿಕೆ, ಎಡಪಕ್ಷಗಳ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ. ಎಡಿಎಂಕೆ ಆಫರ್ ಅನ್ನ ಕಾಂಗ್ರೆಸ್ ತಿರಸ್ಕರಿಸಿದ್ದು ಮಿತ್ರ ಪಕ್ಷಗಳ ಜೊತೆ ಟಿವಿಕೆ ಮೈತ್ರಿಯಾಗಿದೆ. ಡಿಎಂಕೆ ಮಿತ್ರ ಪಕ್ಷಗಳು ಈಗ ಟಿವಿಕೆ ಪಕ್ಷನ ಬೆಂಬಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ನಂತರ ಮತ್ತೆ 3 ಪಕ್ಷಗಳು ಡಿಎಂಕೆ ನಾಯಕ ಸ್ಟಾಲಿನ್ಗೆ ಶಾಕ್ ಕೊಟ್ಟಿದ್ದು, ಡಿಎಂಕೆ ಮೈತ್ರಿಯಲ್ಲಿದ್ದ ಎಡಪಕ್ಷಗಳು ವಿಸಿಕೆ ವಿಜಯ್ಗೆ ಬೆಂಬಲ ಕೊಟ್ಟಿದ್ದಾರೆ. 118 ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ ವಿಜಯ್. ವಿಜಯ್ ಬಲಾಬಲ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 108 ಸ್ಥಾನ, ಕಾಂಗ್ರೆಸ್ 5, ವಿಸಿಕೆ 2, ಲೆಫ್ಟ್ ಅಂದ್ರೆ ಸಿಪಿಐ ಸಿಪಿಐಎಂ ತಲಾ 2 ಅಂದ್ರೆ 4. ಸೊ ಬಹುಮತ ವಿಜಯ್ಗೆ ಇದೆ. ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತೊಂದು ಸಲ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರೆ ಯಾರ್ಯಾರ ಬೆಂಬಲ ಇದೆ ಅವರ ಸಹಿಯೊಂದಿಗೆ ಹೋಗಬೇಕಾಗತ್ತೆ. ರಾಜ್ಯಪಾಲರು ನಿಮಗಿರೋ ಬಹುಮತನ ನನಗೆ ತೋರಿಸಿ ಸರ್ಕಾರ ರಚನೆಗೆ ನಾನು ಆಹ್ವಾನಿಸ್ತೀನಿ ಅಂತ 2 ಸಲ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಅಂದ್ರೆ ನೀವು ಬಹುಮತ ಸಾಬೀತು ಮಾಡಿ ಅಂತ. ಈ ಬಾರಿ ವಿಜಯ್ ಹೋಗುವಾಗ ಸಣ್ಣ ಸಣ್ಣ ಪಕ್ಷಗಳ ಸಹಿಯೊಂದಿಗೆ ಹೋಗುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಜೊತೆ ಇದ್ದ ಪಕ್ಷಗಳು ಈಗ ಟಿವಿಕೆ ಜೊತೆ ಹೋಗೋದಕ್ಕೆ ನಿರ್ಧರಿಸಿವೆ. ನಿನ್ನೆ ಮೌಖಿಕವಾಗಿ ಹೇಳ್ತಾ ಇದ್ರು, ಅಧಿಕೃತವಾಗಿ ಈಗ ಸಹಿಯೊಂದಿಗೆ ವಿಜಯ್ ಹೋಗ್ತಾ ಇದ್ದಾರಾ? ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಆಲ್ಮೋಸ್ಟ್ ಡನ್ನ ಅಂದ್ರೆ ಬಹುಮತ ಸಿಕ್ಕಂಗೆನಾ? ಸಹಿ ಸಮೇತ ವಿಸಿಕೆ ಆಗ್ಲಿ ಅಥವಾ ಲೆಫ್ಟ್ ಪಾರ್ಟಿಗಳಾಗ್ಲಿ ಈಗಾಗಲೇ ಅಧಿಕೃತವಾಗಿ ಒಪ್ಕೊಂಡಿದ್ದಾರಾ? ಒಂದು ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತಹ ಸಂದೇಶವನ್ನ ವಿಸಿಕೆ ಮತ್ತು 2 ಲೆಫ್ಟ್ ಪಾರ್ಟಿಗಳು ಸಿಪಿಐ ಮತ್ತು ಸಿಪಿಐಎಂ ಇಂದ ಬೆಂಬಲವನ್ನ ಕೊಡ್ತೀವಿ ಅಂತ ಈಗ ವಿಜಯ್ ಅವರಿಗೆ ಒಂದು ಕಮ್ಯುನಿಕೇಟ್ ಅನ್ನ ಮಾಡಿದ್ದಾರೆ. 4:30 ಅಧಿಕೃತವಾಗಿ ಈ ಸಂಬಂಧ
ಘೋಷಣೆಯನ್ನ ಮಾಡಲಿದ್ದಾರೆ. ಈಗಾಗಲೇ ತಮಿಳುನಾಡಿನ ಚೆನ್ನೈನಲ್ಲಿ ಎಡಪಕ್ಷಗಳ ಸಭೆ ನಡೆಯಿತು. ಆ ಸಭೆಯಲ್ಲಿ ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲಿಸುವಂತಹ ನಿರ್ಧಾರವನ್ನ ಎರಡೂ ಎಡಪಕ್ಷಗಳು ತೆಗೆದುಕೊಂಡಿದ್ದಾವೆ. ಜೊತೆಗೆ ಬಿಸಿಕೆ ಪಕ್ಷದಲ್ಲಿ ಇಬ್ಬರು ಶಾಸಕರಿದ್ದಾರೆ, ಅವರು ಕೂಡ ವಿಜಯ್ ಅವರನ್ನ ಬೆಂಬಲಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾವೆ. ಈ ಮೂರೂ ಪಕ್ಷಗಳು ಸಿಪಿಐಎಂ ಮತ್ತು ವಿಸಿಕೆ ಮೂರೂ ಪಕ್ಷಗಳಿಂದ 4:30 ನಂತರ ಅಧಿಕೃತವಾದ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಯಾವಾಗ ಈ ಮೂರೂ ಪಕ್ಷಗಳು ಬೆಂಬಲವನ್ನ ಕೊಡ್ತೀವಿ ಅಂತ ವಿಜಯ್ಗೆ ಕಮ್ಯುನಿಕೇಟ್ ಮಾಡಿದ್ವು, ರಾಜಭವನದಿಂದ ವಿಜಯ್ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಸತತ 3ನೇ ಬಾರಿಗೆ ಭೇಟಿ ಆಗ್ತಾ ಇದ್ದಾರೆ. 2 ದಿನಗಳ ಅವಧಿಯಲ್ಲಿ 3ನೇ ಬಾರಿಗೆ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಿದ್ದಾರೆ. ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ರು, 115 ಶಾಸಕರ ಬೆಂಬಲ ಇದ್ರೆ ಆ ತಕ್ಷಣವೇ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತೀವಿ. ಶಾಸಕರ ಬೆಂಬಲ ಇಲ್ಲದೆ ಕೇವಲ ಅತಿ ದೊಡ್ಡ ಪಕ್ಷ ಅನ್ನುವುದರ ಆಧಾರದ ಮೇಲೆ ಸರ್ಕಾರ ರಚನೆಗೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಒಪ್ಪಿಗೆ ನೀಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ 118 ಶಾಸಕರ ಬೆಂಬಲ ಇದೆ ಅನ್ನೋದು ಖಚಿತವಾದಾಗ ಮಾತ್ರ ಕೊಡ್ತೀವಿ ಅಂತ ಆಹ್ವಾನ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಸಣ್ಣ ಪುಟ್ಟ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಟಿವಿಕೆ ಪಕ್ಷ 118ರ ಮ್ಯಾಜಿಕ್ ನಂಬರ್ ಅನ್ನ ಮುಟ್ತಾ ಇದೆ. ಕಾಂಗ್ರೆಸ್ ತನ್ನ 5 ಶಾಸಕರ ಬೆಂಬಲವನ್ನ 2 ದಿನಗಳ ಹಿಂದೆಯೇ ಘೋಷಣೆ ಮಾಡಿತ್ತು. ಈಗ 2 ಎಡಪಕ್ಷಗಳು ಮತ್ತೊಂದು ವಿಸಿಕೆ ಪಕ್ಷ ತಮಿಳುನಾಡಿನಲ್ಲಿ ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಎಐಎಡಿಎಂಕೆ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿದ್ರು, 25ರಿಂದ 30 ಶಾಸಕರು ಟಿವಿಕೆಯನ್ನ ಬೆಂಬಲಿಸ್ತೀವಿ ಅಂತ. ಆದ್ರೆ ಆ ಬಗ್ಗೆ ವಿಜಯ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಡೆಡ್ಲೈನ್ ಅನ್ನು ಎಐಎಡಿಎಂಕೆ ಶಾಸಕರು ಕೊಟ್ಟಿದ್ರು, ಆದ್ರೆ ವಿಜಯ್ ಯಾವುದೇ ನಿರ್ಣಯವನ್ನ ಮಾಡಿರ್ಲಿಲ್ಲ. ಈಗ 4 ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸೇರಿ ವಿಜಯ್ ಸರ್ಕಾರ ರಚನೆ ಮಾಡುವಂತಹ ಪ್ರಕ್ರಿಯೆಗೆ ಕೈ ಹಾಕ್ತಾ ಇದ್ದಾರೆ. ಒಂದು ಥಿನ್ ಮೆಜಾರಿಟಿಯಲ್ಲಿ ಸರಳ ಬಹುಮತದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಲಿದ್ದಾರೆ. 234 ಶಾಸಕರ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ ಮ್ಯಾಜಿಕ್ ನಂಬರ್ಗೆ ಬೇಕಾಗಿರೋದು 118. ವಿಜಯ್ 2 ಕ್ಷೇತ್ರಗಳಲ್ಲಿ ಚುನಾವಣೆಯನ್ನ ಎದುರಿಸಿ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಅವರು 1 ಕ್ಷೇತ್ರದಿಂದ ರಿಸೈನ್ ಮಾಡಬೇಕಾಗುತ್ತೆ. ಆಗ ಮ್ಯಾಜಿಕ್ ನಂಬರ್ ಕೂಡ 117ಕ್ಕೆ ಬರುತ್ತೆ. 117ರ ಮ್ಯಾಜಿಕ್ ನಂಬರ್ ಬೇಕು ಮತ್ತು ಶಾಸಕರ ಸಂಖ್ಯೆಯೂ ಕೂಡ 117 ಇರುತ್ತೆ. ಒಂದು ವೇಳೆ ಯಾವುದೋ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಯಾವುದಾದ್ರೂ ಒಂದು ಪಕ್ಷ ವಿಜಯ್ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನ ವಾಪಸ್ ತೆಗೆದುಕೊಂಡ್ರೆ ಮತ್ತೆ ತಮಿಳುನಾಡು ಅತಂತ್ರವಾಗುತ್ತೆ, ಸರ್ಕಾರವೇ ಬಿದ್ದು ಹೋಗುವಂತಹ ಅಪಾಯದ ಸ್ಥಿತಿಗೆ ನಿಲ್ಲುವಂತಹ ಲಕ್ಷಣಗಳು ತೋರಿಸ್ತಾ ಇದೆ. ಯಾಕಂದ್ರೆ ನಿಮ್ಗೆ 10-15 ಶಾಸಕರ ಬೆಂಬಲ ಹೆಚ್ಚಿದ್ರೆ ಸರ್ಕಾರವನ್ನ ಉಳಿಸುವಂತಹ ಪ್ರಯತ್ನಗಳು ನಡೆಯುತ್ತವೆ. ಆದ್ರೆ ವಿಜಯ್ ಅವರ ಸರ್ಕಾರದಲ್ಲಿ ಕೇವಲ 117. ವಾಪಸ್ ಬರ್ತೀನಿ. ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಅಭದ್ರತೆ ಕಾಡಲಿದೆಯಾ? ಸರಳ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಲಿದ್ದಾರೆ ನಟ ವಿಜಯ್. ಸರ್ಕಾರ ರಚನೆಗೆ ಅಗತ್ಯದಷ್ಟು ಮಾತ್ರ ಶಾಸಕರ ಬಲ ಹೊಂದಿದ್ದಾರೆ ವಿಜಯ್. ಯಾವಾಗ ಬೇಕಾದ್ರೂ ಅಲುಗಾಡಬಹುದು. ಒಂದು ಪಕ್ಷ ಹೊರಬಂದ್ರೂ ವಿಜಯ್ ನೇತೃತ್ವದ ಸರ್ಕಾರ ಪತನದ ಭೀತಿ ಇದೆ. ಕಾಂಗ್ರೆಸ್ ಸೇರಿದಂತೆ 4 ಪಕ್ಷಗಳ ಜೊತೆಗೆ ವಿಜಯ್ ಮೈತ್ರಿ ಸರ್ಕಾರ ಹರಸಾಹಸ ಮಾಡಿ 118 ಶಾಸಕರ ಬೆಂಬಲ ಗಿಟ್ಟಿಸಿಕೊಂಡಿದ್ದಾರೆ ವಿಜಯ್. ನೂರ 18 ಮ್ಯಾಜಿಕ್ ನಂಬರಿಗಾಗಿ ಕಾಂಗ್ರೆಸ್ 5, ವಿಸಿಕೆ 2, ಲೆಫ್ಟ್ ಪಾರ್ಟಿಗಳು 4 ಅಂದ್ರೆ ಸಿಪಿಐಎಂ. ಇದರಲ್ಲಿ ಯಾವ ಪಕ್ಷ ಮುನಿಸ್ಕೊಂಡ್ರು ವಿಜಯ್ಗೆ ಸಂಕಷ್ಟ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ರೆ ಬಹುಮತ ಇಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದು ಕರ್ನಾಟಕದ ರಾಜಕೀಯದ ಉದಾಹರಣೆ ಕೂಡ ಇದೆ. ಸೊ ಅಟ್ ದ ಸೇಮ್ ಟೈಮ್ ವಿಜಯ್ಗೂ ಅಂತಹ ಅಭದ್ರತೆಗಳು ಕಾಡೋ ಸಾಧ್ಯತೆ ಜಾಸ್ತಿ ಇದೆ. ಸಾಮಾನ್ಯವಾಗಿ ಮೆಜಾರಿಟಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಇಂತಹ ಸರಳ ಬಹುಮತ ಇರುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳ ಹಂಗಿನಲ್ಲಿ ಸರ್ಕಾರ ನಡೆಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗೆ ವಿಜಯ್ ಅವರ ಸರ್ಕಾರಕ್ಕೂ ಕೂಡ ಅದೇ ಅನಿವಾರ್ಯತೆ ಎದುರಾಗಿದೆ. ಯಾಕಂದ್ರೆ 117 ಸದಸ್ಯ ಬಲದ ಮ್ಯಾಜಿಕ್ ನಂಬರ್, ಒಂದು ವೇಳೆ ವಿಜಯ್ ರಿಸೈನ್ ಮಾಡಿದ್ಮೇಲೆ ಮ್ಯಾಜಿಕ್ ನಂಬರ್ 117 ಆಗುತ್ತೆ. 117 ಶಾಸಕರನ್ನ ಇಟ್ಕೊಂಡು ಸರ್ಕಾರವನ್ನ ನಡೆಸಬೇಕು. ಯಾವುದೋ ಒಂದು ಪಕ್ಷ ತನ್ನಿಬ್ಬರ ಶಾಸಕರ ಬೆಂಬಲವನ್ನ ವಾಪಸ್ ತೆಗೆದುಕೊಂಡ್ರೆ ಸರ್ಕಾರ ಬಿದ್ದು ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ.
ನಿಮ್ಗೊಂದು ಅತ್ಯುತ್ತಮವಾದ ಉದಾಹರಣೆ ಇದೆ. ಕೇವಲ ಒಂದು ವೋಟ್ನಲ್ಲಿ ವಾಜಪೇಯಿ ಅವರ ಸರ್ಕಾರ ಪತನ ಆದಂತಹ ಉದಾಹರಣೆ ನಮ್ಮ ಕಣ್ಣು ಮುಂದೆಯೇ ಇದೆ. ಹಾಗಾಗಿ ವಿಜಯ್ ಇಂತಹ ಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಸರ್ಕಾರ ರಚನೆಗೆ ಡಿಎಂಕೆ ಮತ್ತು ಎಡಿಎಂಕೆ ಒಂದಾದ್ರೆ ಒಂದು ಜನಸಾಮಾನ್ಯರಲ್ಲಿ ಒಂದು ಆಕ್ರೋಶ ಸಹಜವಾಗಿ ಬರ್ತಾ ಇತ್ತು. ಯಾಕಂದ್ರೆ 60 ವರ್ಷ ಪರಸ್ಪರ ಬಡಿದಾಡಿದಂತವರು ಈಗ ಸರ್ಕಾರ ರಚನೆಗೆ ಬಂದ್ರು ಅನ್ನುವಂತಹ ಟೀಕೆ ಬರ್ತಾ ಇತ್ತು. ಆದ್ರೆ ಸರ್ಕಾರವನ್ನ ಉರುಳಿಸುವ ವಿಷಯದಲ್ಲಿ ಒಗ್ಗಟ್ಟಾದ್ರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ವಿಜಯ್ ವಿಶ್ವಾಸ ನಿರ್ಣಯವನ್ನ ಸಾಬೀತುಪಡಿಸುವಂತಹ ಪ್ರಶ್ನೆ ಬಂದಾಗ ಯಾವುದೋ ಒಂದು ಪಕ್ಷ ವಿಜಯ್ಗೆ ನೀಡಿದಂತಹ ಬೆಂಬಲವನ್ನ ವಾಪಸ್ ತೆಗೆದುಕೊಂಡ್ರೆ ಆಗ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ, ವಿಜಯ್ ವಿರುದ್ಧ ಮತ ಚಲಾಯಿಸುವುದಕ್ಕೆ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗುವಂತಹ ಸಾಧ್ಯತೆಗಳಿದ್ದೇ ಇರುತ್ತೆ. ಯಾಕಂದ್ರೆ ಯಾವ ಡಿಎಂಕೆ ತನ್ನ ಮಿತ್ರ ಪಕ್ಷಗಳನ್ನ ಇಟ್ಕೊಂಡು ಈ ಚುನಾವಣೆಯನ್ನ ಎದುರಿಸಿತ್ತು, ಅದೇ ಮಿತ್ರ ಪಕ್ಷಗಳನ್ನ ಇಟ್ಕೊಂಡು ಟಿವಿಕೆಯ ವಿಜಯ್ ಇವತ್ತು ಸರ್ಕಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಡಿಎಂಕೆಯ ಮಿತ್ರ ಪಕ್ಷ ಆಗಿತ್ತು, ವಿಸಿಕೆ ಡಿಎಂಕೆಯ ಮಿತ್ರ ಪಕ್ಷ ಆಗಿತ್ತು. ಎಗೈನ್ ಲೆಫ್ಟ್ ಪಾರ್ಟೀಸ್ ಎರಡು, ಸಿಪಿಐಎಂ ಮತ್ತು ಸಿಪಿಐ ಎರಡು ಕೂಡ ಡಿಎಂಕೆಯ ಜೊತೆಗೆ ಮೈತ್ರಿಯೊಂದಿಗೆ ಚುನಾವಣೆಯನ್ನು ಮಾಡಿದ್ವು. ಈಗ ಬದಲಾದ ಸನ್ನಿವೇಶದಲ್ಲಿ ಡಿಎಂಕೆಯ ಮೈತ್ರಿಯನ್ನ ತೊರೆದು ಕಾಂಗ್ರೆಸ್ ಮೊದಲು ತೋರಿತು. ಅದಾದ ನಂತರ ಈಗ ಲೆಫ್ಟ್ ಪಾರ್ಟಿಗಳು ಮತ್ತು ವಿಸಿಕೆ ಆ ಮೈತ್ರಿಯಿಂದ ಹೊರ ಬರ್ತಾ ಇದ್ದಾವೆ. ಹಾಗಾಗಿ ಒಂದು ವೇಳೆ ರಾಜಕೀಯ ಸ್ಥಿತ್ಯಂತರಗಳೇನಾದ್ರೂ ಆದ್ರೆ ಆಗ ವಿಜಯ್ ಸರ್ಕಾರವನ್ನ ಉರುಳಿಸೋದಕ್ಕೆ ಡಿಎಂಕೆ ಮತ್ತು ಎಡಿಎಂಕೆ ಒಗ್ಗಟ್ಟಾಗುವಂತಹ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಈ ಚಾಲೆಂಜ್ ಅನ್ನ ವಿಜಯ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆ ಇದೆ. ಅಂದ್ರೆ ಎಐಎಡಿಎಂಕೆಯಲ್ಲಿ ಒಂದಷ್ಟು ಶಾಸಕರು ಪಕ್ಷವನ್ನ ಬಿಟ್ಟು ಟಿವಿಕೆಗೆ ಬರಬಹುದು ಅನ್ನುವಂತಹ ಮುನ್ಸೂಚನೆಗಳಿದ್ದಾವೆ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ 25ಕ್ಕೂ ಹೆಚ್ಚು ಶಾಸಕರು ಪುದುಚೇರಿಯ ಒಂದು ರೆಸಾರ್ಟ್ ನಲ್ಲಿದ್ದಾರೆ. ಅವರ ಒತ್ತಾಯ ಇದ್ದದ್ದು ನಾವು ಟಿವಿಕೆ ಪಕ್ಷವನ್ನ ಬೆಂಬಲಿಸಬೇಕು, ವಿಜಯ್ ನೇತೃತ್ವದ ಸರ್ಕಾರವನ್ನ ಬೆಂಬಲಿಸಬೇಕು ಅಂತ. ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಎಐಎಡಿಎಂಕೆ ವಿಜಯ್ ಸರ್ಕಾರವನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲೊಂದು ಎಐಎಡಿಎಂಕೆ ಇಬ್ಬಾಗ ಆಗಿ ಅಲ್ಲಿಂದ ಒಂದಷ್ಟು ಶಾಸಕರು ವಿಜಯ್ ಅವರ ಟಿವಿಕೆ ಜೊತೆ 3/2 ಶಾಸಕರು ಮರ್ಜ್ ಆಗುವಂತಹ ಬೆಳವಣಿಗೆಗಳು ನಡೆದ್ರೆ ವಿಜಯ್ ಸರ್ಕಾರಕ್ಕೆ ಮುಂದಿನ 5 ವರ್ಷ ಯಾವುದೇ ಆಪತ್ತು ಬರೋದಿಲ್ಲ ಅಂತ ನಿರೀಕ್ಷೆ ಮಾಡಬಹುದು. ಆದ್ರೆ ಇದೇ ಮೆಜಾರಿಟಿಯನ್ನ ಇಟ್ಟುಕೊಂಡು ಕೇವಲ 117, 118 ಶಾಸಕರನ್ನು ಇಟ್ಕೊಂಡು ವಿಜಯ್ ಸರ್ಕಾರ ರಚನೆಯನ್ನೇನಾದ್ರೂ ಮಾಡಿದ್ರೆ ತಾನು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಈ ಸಣ್ಣ ಪುಟ್ಟ ಪಕ್ಷಗಳಿಂದ ಒಪ್ಪಿಗೆ ಪಡೆಯಬೇಕಾದಂತಹ ಅನಿವಾರ್ಯತೆ ಮತ್ತು ಒತ್ತಡಕ್ಕೆ ವಿಜಯ್ ಸಿಲುಕ್ತಾರೆ. ಅದರಿಂದ ಹೊರ ಬರಬೇಕು ಅಂತಂದ್ರೆ ವಿಜಯ್ ಏನ್ ಮಾಡ್ತಾರೆ? ಟಿವಿಕೆ ಆಪರೇಷನ್ಗೆ ನಿಲ್ತಾರ, ಎಐಎಡಿಎಂಕೆ ಶಾಸಕರನ್ನು ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾರ, ಅಥವಾ ಕಾಂಗ್ರೆಸ್ ಮತ್ತೆ ಇತರ ಸಣ್ಣ ಪುಟ್ಟ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕಡಿಮೆ ಸಂಖ್ಯೆಯ ಶಾಸಕರು ಪಕ್ಷದಲ್ಲಿದ್ದಾಗ ಅವರಷ್ಟೂ ಜನರನ್ನ ಸೇರಿಸಿಕೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಆದ್ರೆ ವಿಜಯ್ ಯಾವ ಹಾದಿಯನ್ನ ಹಿಡಿತಾರೆ ತಮ್ಮ ಸರ್ಕಾರವನ್ನ 5 ವರ್ಷ ಸುಭದ್ರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದು ಪ್ರಶ್ನೆ. ಸದ್ಯಕ್ಕೆ 6 ಗಂಟೆಗೆ ರಾಜ್ಯಪಾಲರಿಂದ ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ 118 ಶಾಸಕರ ಬೆಂಬಲ ತನಗಿದೆ ಅಂತ ಅವರಿಗೆ ಮನವರಿಕೆ ಮಾಡಿ ಅವರಿಂದ ಅನುಮತಿಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ರಾಜ್ಯಪಾಲರು ಒಪ್ಪಿಗೆಯನ್ನ ಕೊಟ್ರೆ, ಸರ್ಕಾರ ರಚನೆಗೆ ಆಹ್ವಾನಕ್ಕೆ ವಿಜಯ್ ಅವರಿಗೆ ಒಪ್ಪಿಗೆಯನ್ನ ಕೊಟ್ರೆ ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಎಸ್ ಶಶಿ, ವಾಪಸ್ ಬರ್ತೀನಿ. ಮತ್ತೆ ರಾಜ್ಯಪಾಲರ ಭೇಟಿಗೆ ರೆಡಿ ಆಗಲಿದ್ದಾರೆ ದಳಪತಿ ವಿಜಯ್. 3 ದಿನದಲ್ಲಿ 3ನೇ ಬಾರಿಗೆ ವಿಜಯ್ ಭೇಟಿ. ಸಂಜೆ 6 ಗಂಟೆಗೆ ರಾಜ್ಯಪಾಲ ಅರ್ಲೇಕರ್ ಭೇಟಿ ಆಗ್ತಾರೆ ವಿಜಯ್. ಮ್ಯಾಜಿಕ್ ನಂಬರ್ ಜೊತೆಗೆ ರಾಜ್ಯಪಾಲರ ಭೇಟಿಗೆ ವಿಜಯ್ ತೆರಳುತ್ತಾರೆ. ವಿಸಿಕೆ, ಎಡಪಕ್ಷ, ಕಾಂಗ್ರೆಸ್ ಶಾಸಕರ ಸಹಿ ಸಮೇತ ರಾಜ್ಯಪಾಲರ ಭೇಟಿಗೆ ವಿಜಯ್ ಸಿದ್ಧತೆ ನಡೆಸಿದ್ದಾರೆ. 2 ಬಾರಿ ಭೇಟಿಯಾದಾಗಲೂ ಕೂಡ ಮ್ಯಾಜಿಕ್ ನಂಬರ್ ಜೊತೆಗೆ ಬನ್ನಿ ಅಂತ ರಾಜ್ಯಪಾಲ ಅರ್ಲೇಕರ್ ಹೇಳಿ ವಾಪಸ್ ಕಳಿಸಿದ್ರು. ಈಗ ಆ ಮ್ಯಾಜಿಕ್ ನಂಬರಿಗೆ ಇತರೆ ಪಕ್ಷಗಳ ಸಹಿಯೊಂದಿಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ವಿಜಯ್ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಅಭೂತಪೂರ್ವ ಜಯದೊಂದಿಗೆ ಟಿವಿಕೆ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು. ಸರ್ಕಾರ ರಚನೆಗೆ ಬೇಕಾದ ಮ್ಯಾಜಿಕ್ ನಂಬರ್ ಇಲ್ಲದ ಕಾರಣ ಸರ್ಕಸ್ ಮುಂದುವರೆದಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.